ಜೀವ ಜಲವಲ್ಲ, ಇದು ಜೀವ ತೆಗೆಯೋ ಜಲ. 35ಕ್ಕೂ ಅಧಿಕ ಜನ ಆಸ್ಪತ್ರೆಗೆ. ಏನ್ ಮಾಡ್ತಿದ್ದಾರೆ ಜನಪ್ರತಿನಿಧಿಗಳು? ಜೋಳದಾಳ್ನಲ್ಲಿ ಕಾಲರ, ಊರು ಬಿಡ್ತಿದ್ದಾರೆ ಜನ. ಕುಡಿಯೋಕೆ ಚರಂಡಿ ನೀರು. ದಾವಣಗೆರೆ ಜಿಲ್ಲೆಯ ಜೋಳದಾಳ್ನಲ್ಲಿ ವಾಂತಿ ಭೇದಿ ಗ್ರಾಮಸ್ಥರಲ್ಲಿ ಕಾಣಿಸಿಕೊಂಡಿದೆ. ಗ್ರಾಮದಲ್ಲಿ ಈಗ ಅಸ್ವಸ್ಥರ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಈಗ ಗ್ರಾಮಸ್ಥರ ಸಂಖ್ಯೆ 38ಕ್ಕೆ ಏರಿಕೆಯಾಗಿದೆ. ಗ್ರಾಮದಲ್ಲಿ ಡಿಸಿಎ ಬಂದು ಈಗ ಖುದ್ದು ಪರಿಶೀಲನೆಯನ್ನ ಮಾಡಿದ್ದಾರೆ. ಆದರೆ ಈಗ ಅಸ್ವಸ್ಥರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ. ಗಂಟೆಗಳಿಂದ ಗಂಟೆಗೆ ಜಾಸ್ತಿ ಆಗ್ತಾ ಇದೆ. ಚನ್ನಗಿರಿ, ಶಿವಮೊಗ್ಗ, ಭದ್ರಾವತಿ ಆಸ್ಪತ್ರೆಗಳಿಗೆ ದಾಖಲಾಗ್ತಾ ಇದ್ದಾರೆ ಅಸ್ವಸ್ಥರು. ಆಸ್ಪತ್ರೆಗಳಿಗೆ ದಾಖಲಾದಂತಹ ಸಂದರ್ಭದಲ್ಲಿ ಈಗಾಗಲೇ ಒಂದು ಕಡೆ ಚಿಕಿತ್ಸೆ ಆದರೆ ಮತ್ತೊಂದು ಕಡೆ ಜೋಳದಾಳ್ನಲ್ಲಿ ಆರೋಗ್ಯ ಇಲಾಖೆ ಮೊಕ್ಕಾಂ ಹೂಡಿದೆ. ಗ್ರಾಮದ ಎಲ್ಲಾ ಜನರ ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇದ್ದು ಕಲುಷಿತ ನೀರಿನಿಂದ ಕಾಲಾರ ಬಂದಿರುವ ಶಂಕೆ ವ್ಯಕ್ತವಾಗಿದೆ. 9 ನೀರಿನ ಮಾದರಿಯನ್ನ ಲ್ಯಾಬ್ಗೆ ಕಳುಹಿಸಿದೆ ಇಲಾಖೆ. ಭಯದಿಂದ ಊರು ಬಿಡ್ತಿದ್ದಾರೆ ಕೆಲವೊಂದಷ್ಟು ಜನ. ಈಗಾಗಲೇ ಕಲುಷಿತ ನೀರು ಸೇವಿಸಿ ಕಾಲಾರ ಉಂಟಾಗಿರುವ ಶಂಕೆ ವ್ಯಕ್ತವಾಗಿದ್ದು 38ಕ್ಕೂ ಹೆಚ್ಚು ಜನ ಆಸ್ಪತ್ರೆ ಪಾಲಾಗಿದ್ದಾರೆ. ಬೇರೆ ಬೇರೆ ಆಸ್ಪತ್ರೆಗಳಿಗೆ ಈಗಾಗಲೇ ಅವರನ್ನ ದಾಖಲಿಸಲಾಗಿದೆ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಗ್ರಾಮಕ್ಕೆ ಖುದ್ದು ಡಿಸಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗ ಇಲ್ಲಿ ಅಸ್ವಸ್ಥರ ಸಂಖ್ಯೆ 38ಕ್ಕೆ ಏರಿಕೆ. ಏನ್ ಪ್ರಕರಣಗಳು, ವಾಂತಿ ಭೇದಿ ಪ್ರಕರಣಗಳು ಚನ್ನಗಿರಿ ತಾಲೂಕು ಜೋಳದಾಳು ಗ್ರಾಮ ಅಂತ ಅಂದಿದೆ. ಸೊ ಅದು ಮಾವಿನಕಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜೋಳದಾಳು ಗ್ರಾಮದಲ್ಲಿ ನಿನ್ನೆ ವಾಂತಿ ಭೇದಿ ಕೇಸಸ್ ರಿಪೋರ್ಟ್ಸ್ ಆಗಿದ್ವು. ಸೊ ನಮ್ಮ ಏನು ರಿಪೋರ್ಟ್ಸ್ ಆಗಿದ ತಕ್ಷಣವೇ ನಮ್ಮ ಎಲ್ಲ ಆರೋಗ್ಯ ಇಲಾಖೆ, ನಮ್ಮ ತಂಡ, ಸರ್ವೆಲೆನ್ಸ್ ಡಿಪಾರ್ಟ್ಮೆಂಟಿಂದ, ಆರೋಗ್ಯ ನಮ್ಮ DHO ಆಫೀಸಿಂದ ಮತ್ತು ತಾಲೂಕು ಹೆಲ್ತ್ ಆಫೀಸಿಂದ ಎಲ್ಲ ಸಿಬ್ಬಂದಿಗಳು ಅಲ್ಲಿ ಹೋಗಿ ಎಲ್ಲ ನೋಡಲಾಗಿ ಎಲ್ಲರನ್ನೂ ಈಗ ವಾಂತಿ ಭೇದಿ ಪ್ರಕರಣ ಬಂದಂಥ ಕೇಸಸ್ನ ಎಲ್ಲ ತಾಲೂಕು ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಚಿಕಿತ್ಸೆ ಕೊಡುವಂಥ ಕಾರ್ಯ ನಡೀತಾ ಇದೆ. ನಿನ್ನೆ 17 ಸಾಯಂಕಾಲದವರೆಗೂ 17 ಕೇಸಸ್ಸು ರಿಪೋರ್ಟ್ ಆಗಿ ಅಡ್ಮಿಷನ್ ಆಗಿರ್ತಕ್ಕಂಥದ್ದು. ಮತ್ತು ಸಾಯಂಕಾಲ ಮತ್ತೆ 1 ಕೇಸ್ ಬಂದು 18 ಕೇಸ್ ಆಗಿದ್ದು. ಈಗ ಬೆಳಗ್ಗೆಯಿಂದ ಕೇಸಸ್ ಮತ್ತೆ 4 ಕೇಸು 6 ಕೇಸ್ ಈ ಥರ ಬರ್ತಾ ಇದ್ದಾವೆ. ಸೊ ಒಟ್ಟು ಒಂದು 15 ಕೇಸ್ ಈಗ ಅಲ್ಲಿವರೆಗೂ ಬಂದಿದ್ದಾವೆ. ಒಟ್ಟು ಈಗ ಒಂದು 33 ಕೇಸಸ್ಸು ಈಗ ದಾಖಲಾತಿ ಆಗಿದ್ದಾವೆ ಎಲ್ಲ. ಸೊ ವಿವಿಧ ಆಸ್ಪತ್ರೆಯಲ್ಲಿ, ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಇದಿಷ್ಟು ಇದ್ದಾವೆ. ಸೊ ಭದ್ರಾವತಿಯಲ್ಲಿ ಒಂದು 3 ಕೇಸಸ್ ಇದ್ದಾವೆ, ಶಿವಮೊಗ್ಗದಲ್ಲಿ 1-2 ಕೇಸಸ್ ಇದ್ದಾವೆ. ಈ ಥರ ಕೇಸಸ್ ಒಟ್ಟು 33 ಕೇಸ್. ಇನ್ನೂ ಕೇಸಸ್ಸಲ್ಲಿ ಸ್ಪಾಟಲ್ಲಿ ಕೇಸಸ್ ಕೆಲವು ಹಂತದಲ್ಲಿ ಬರ್ತಾ ಇದ್ದಾವೆ ಅಂತಂದು ಈಗ ಮಾಹಿತಿ ಬರ್ತಾ ಇದೆ. ಸೊ ನಾವು ಒಟ್ಟಾರೆ ಎಲ್ಲ ನಮ್ಮ ತಂಡಗಳನ್ನು ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಯಾವುದು ಏನು ಅಂತ ಸೀರಿಯಸ್ ಪ್ರಕರಣಗಳು ಆಗ್ತಾ ಇಲ್ಲ. ಸೊ ಎಲ್ಲವನ್ನೂ ನಾವು ಅಬ್ಸರ್ವೇಷನ್ ಅಂತ ಹೇಳ್ಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ. ಮತ್ತು ನಾವೆಲ್ಲ ಏನು ಅಲ್ಲಿ ಮುಂಜಾಗ್ರತೆ ಕ್ರಮ ಏನು ತೊಗೋಬೇಕು ಅಲ್ಲೆಲ್ಲ, ಸೊ ಅದನ್ನೆಲ್ಲ ಕ್ರಮ ತೊಗೊಂಡಿದ್ದೀವಿ. ವಾಟರ್ ಸ್ಯಾಂಪಲ್ ಟೆಸ್ಟ್ ಇರ್ಬೋದು, ಆಮೇಲೆ ಸ್ಟೂಲ್ ಸ್ಯಾಂಪಲ್ ಟೆಸ್ಟ್ ಇರ್ಬೋದು, ಅವನ್ನೆಲ್ಲ ಈಗ ಕಳಿಸಿ ರಿಪೋರ್ಟ್ಸ್ ಈಗ ಬರೆದವ ಇವತ್ತು ನಿರೀಕ್ಷೆಯಲ್ಲಿದೆ. ನಿನ್ನೆ ಚನ್ನಗಿರಿ ತಾಲೂಕು ಮಾವಿನಕಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯ ಜೋಳದಾಳು ಗ್ರಾಮಕ್ಕೆ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ತಂಡ, ನಮ್ಮ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳ ತಂಡ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳ ತಂಡ ಸ್ಥಳ ಭೇಟಿ ಮಾಡಿ ಪರಿಶೀಲನೆ ಮಾಡಿ ಬಂದಿದ್ದೇವೆ. ಅಲ್ಲಿ ಜೋಳದಾಳನ್ನ ಒಂದು ಗ್ರಾಮದಲ್ಲಿ ಸುಮಾರು 1200 ಮನೆಗಳಿರ್ತಕ್ಕಂಥ 1200 ಜನಸಂಖ್ಯೆ ಮತ್ತು 300 ಮನೆಗಳಿರ್ತಕ್ಕಂಥ ಒಂದು ಕಾಲೋನಿ. ಅಲ್ಲಿ 2 ಬೀದಿಗಳಲ್ಲಿ, ಮೇಲಿನ 1 ಬೀದಿ ಮತ್ತು ಪಕ್ಕದ 2 ಬೀದಿಗಳಲ್ಲಿ ವಾಂತಿ ಭೇದಿ ಪ್ರಕರಣಗಳು ಕಂಡುಬಂದಿದ್ದಾವೆ. ನಿನ್ನೆ ಸಾಯಂಕಾಲ 8 ಗಂಟೆವರೆಗೂ 18 ಪ್ರಕರಣಗಳು ಕಂಡುಬಂದಿದ್ವು. ಇವತ್ತು ಬೆಳಗಿನ ಜಾವದಿಂದ ಇಲ್ಲಿವರೆಗೂ ಮತ್ತೆ 15 ಪ್ರಕರಣಗಳು, ಒಟ್ಟು 23 ಪ್ರಕರಣಗಳು ಕಂಡುಬಂದಿದ್ದಾವೆ. ಯಾವುದೂ ಗಂಭೀರವಾದ ಸ್ಥಿತಿನಲ್ಲಿಲ್ಲ. ನಮ್ಮ ಸಾರ್ವಜನಿಕ ಆಸ್ಪತ್ರೆ ಚನ್ನಗಿರಿನಲ್ಲಿ ಪ್ರಾಥಮಿಕ ಟ್ರೀಟ್ಮೆಂಟ್ ಕೊಟ್ಟು ಕೆಲವೊಂದಷ್ಟು ಸ್ಪಂದಿಸದೇ ಇರತಕ್ಕಂಥ ಒಂದು 5 ಪ್ರಕರಣಗಳನ್ನು 3 ಭದ್ರಾವತಿಗೆ ತಾವಾಗಿಯೇ ಹೋಗಿದ್ದಾರೆ. ಇನ್ನೂ 2 ಪ್ರಕರಣಗಳನ್ನು ನಾವು ರೆಫರ್ ಮಾಡಿದ್ದೇವೆ. ಇಲ್ಲಿ ಮುಖ್ಯವಾಗಿ ನಾವು ಏನು ಗಮನಿಸಬೇಕಂತ ಹೇಳಿದ್ರೆ, ನೀರಿನ ಕಲುಷಿತ ನೀರಿನ ಸೇವನೆಯಿಂದ ಆಗಿದೆ ಅಥವಾ ಬೇರೆ ಕಾರಣಗಳಿಂದ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಸುಮಾರು 9 ನೀರಿನ ಮಾದರಿಗಳನ್ನು, ಎಲ್ಲೆಲ್ಲಿ ವಾಂತಿ ಭೇದಿ ಪ್ರಕರಣಗಳು ಕಂಡುಬಂದಿದೆ ಆ ಮನೆಗಳಿಂದ ನಾವು 9 ನೀರಿನ ಮಾದರಿಗಳನ್ನು ನಿನ್ನೆ ರಾತ್ರಿ ತೊಗೊಂಡು ಬಂದು ಇವತ್ತು ಬೆಳಗ್ಗೆ ಟೆಸ್ಟಿಗೆ ಕೊಟ್ಟಿದ್ದೇವೆ. ನಿನ್ನೆಗಿಂತ ಇವತ್ತು 15ಕ್ಕೂ ಅಧಿಕ ಕೇಸ್ ಏರಿಕೆಯಾಗಿದೆ. ವಯಸ್ಸಾದ ಕೆಲವರು ಗಂಭೀರವಾಗಿದ್ದಾರೆ, ಅವರ ಸ್ಥಿತಿ ಗಂಭೀರವಾಗಿದೆ. ಒಬ್ಬರು ICUನಲ್ಲಿದ್ದಾರೆ, ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ.
ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚನ್ನಗಿರಿ, ಭದ್ರಾವತಿ, ಶಿವಮೊಗ್ಗದ ಆಸ್ಪತ್ರೆಗಳಲ್ಲಿ ಅವರನ್ನು ಅಡ್ಮಿಟ್ ಮಾಡಲಾಗಿದೆ. ಈಗಾಗಲೇ ಅಸ್ವಸ್ಥರ ಸಂಖ್ಯೆ ಏರಿಕೆಯಾಗಿದೆ, 38ಕ್ಕೆ ಏರಿಕೆಯಾಗಿದೆ. ನಿನ್ನೆಗಿಂತ 15 ಜನ ಮತ್ತೆ ಅಸ್ವಸ್ಥರಾಗಿದ್ದಾರೆ. ಏರಿಕೆ ಆಗ್ತಾನೆ ಇದೆ ಅಸ್ವಸ್ಥರ ಸಂಖ್ಯೆ. ಅದರಲ್ಲೂ ಪ್ರಮುಖವಾಗಿ ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಪಡೆಯೋದಕ್ಕೆ ಭಯ ಪಡ್ತಾ ಇದ್ದಾರೆ ಜನ. ಅಲ್ಲಿ ಚಿಕಿತ್ಸೆ ಸರಿ ಇಲ್ಲ ಅಂತ ಹೇಳಿ ಜನ ಆರೋಪವನ್ನ ಮಾಡ್ತಾ ಇದ್ದು, ಶಿವಮೊಗ್ಗದ ಕೆಲ ಖಾಸಗಿ ಆಸ್ಪತ್ರೆಗಳಿಗೆ ಜನ ಅಡ್ಮಿಟ್ ಆಗ್ತಾ ಇದ್ದಾರೆ. ಒಂದು ರೀತಿಯಂತ ಭಯ ಇದೆ. ಸಹಜವಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಹೋದ್ರೆ ಅಟ್ಲೀಸ್ಟ್ ಒಳ್ಳೆ ಟ್ರೀಟ್ಮೆಂಟ್ ಬರುತ್ತೆ, ಡಾಕ್ಟರ್ಗಳು ಇರ್ತಾರೆ. ಆದರೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಸರಿಯಾದ ಚಿಕಿತ್ಸೆ ಇರಲ್ಲ ಅನ್ನುವಂತಹ ಏನು ಈಗಾಗಲೇ ಭಯ ಇದೆಯಲ್ಲ, ಇದನ್ನ ಹೋಗಲಾಡಿಸುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಬೇಕಾಗಿತ್ತು. ಆದರೆ ಅಂತಹ ಪ್ರಯತ್ನಗಳು ಆಗದೆ ಜನ ಈಗಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳಂದ್ರೆ ಮೂಗು ಮುರಿಯುವಂತಹ, ಭಯ ಪಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿಯನ್ನ ಸರ್ಕಾರವೇ ತಂದೊಡ್ಡಿದೆ. ಇಲ್ಲಿ ಇದುವರೆಗೂ ಕೂಡ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ರಿಪೋರ್ಟ್ ಇನ್ನೂ ಬಂದಿಲ್ಲ. ಇವಾಗ ಸಂಜೆ ಒಳಗೇನೋ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಲೋಕಲ್ ಹಿಂಗೆ ಸಾರ್ವಜನಿಕವಾಗಿ ಹೇಳ್ಬೇಕಾದ್ರೆ ನೀರಿಂದೆ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಇದುವರೆಗೂ ಇಲ್ಲಿ ನಿಮಗೆ ಕ್ಯಾಮ್ರಾ ಹಿಡಿತಾ ಇದ್ದೀರಲ್ಲ, ಗೊತ್ತಾಗ್ತದೆ ಚರಂಡಿ ಎಲ್ಲ ಕ್ಲೀನ್ ಇದೆ. ಸುಮಾರು 1.5 ತಿಂಗಳಿಂದ ನಾವು ಪಂಚಾಯತಿ ವ್ಯಾಪ್ತಿಯಲ್ಲೇ ಕ್ಲೀನ್ ಮಾಡಿಸಿದ್ದೀವಿ. ಈಗ ಏನಾಗಿದೆ, ನೀರು ಕಡಿಮೆ ಇರೋದ್ರಿಂದ, ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ಪೈಪ್ಗಳನ್ನೆಲ್ಲ ನೆಲದ ಹತ್ತನ್ನು ಕುಯ್ಕೊಂಬಿಟ್ಟಿರೋದ್ರಿಂದ ನೀರು ಹೊರಗಿಂದ ಬಂದಂಥ ನೀರು ಅದರೊಳಗೆ ಹೋಗಿ ಆಗಿದೆ ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ನಿನ್ನೆಯಿಂದನೂ ಕೂಡ ತಾಲೂಕು ಆಡಳಿತ, ಆರೋಗ್ಯ ಇಲಾಖೆ ಇರ್ಬೋದು ಅಥವಾ ಇಒ ಸಾಹೇಬರು, ಆಮೇಲೆ PDO, ಗ್ರಾಮ ಪಂಚಾಯತಿ PDO ಇವರೆಲ್ಲ ಸರ್ ಇಲ್ಲಿ ಬಂದುಬಿಟ್ಟು ಏನಾಗಿದೆ ಅಂತೇಳಿ ಎಲ್ಲ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಈ ರಿಪೋರ್ಟ್ ಬಂದ ಮೇಲೆ ಯಾವುದ್ರ ಮುಖಾಂತರ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಈಗ ಇದೇ ಒಂದು ಮನೆಯಲ್ಲೇ ಸುಮಾರು ಒಂದು 5 ಜನಕ್ಕೆ ಆಗಿರೋದ್ರಿಂದ ಎಲ್ಲರದು ಮೋಷನ್ನು ಮತ್ತು ವಾಮಿಟ್ಟು ಎಲ್ಲ ಲ್ಯಾಬಿಗೆ ಕಳಿಸಿದ್ದಾರೆ ಟೆಸ್ಟ್ ಮಾಡಲಿಕ್ಕೆ. ಅದಿನ್ನೂ ರಿಪೋರ್ಟ್ ಬಂದಿಲ್ಲ. ಬಂದ ನಂತರ ಏನಾಗಿದೆ ಅಂತ ಗೊತ್ತಾಗುತ್ತೆ. ಈಗ ನಾವು ಪಂಚಾಯತಿಯಿಂದ ಏನು ಮಾಡ್ತಾಯಿದ್ದೀವಿ ಅಂತಂದರೆ, ನಿನ್ನೆಯಿಂದನೂ ಕೂಡ ಇವತ್ತು ಬೆಳಿಗ್ಗೆಯಿಂದ ಫಿಲ್ಟ್ರ್ ನೀರು ಅಂದರೆ ಶುದ್ಧ ನೀರು ಘಟಕದಿಂದ ನೀರು ತರಿಸ್ಬಿಟ್ಟು ಮನೆಗೂ ಕುಡಿಯೋಕ್ಕೆ ಶುದ್ಧ ನೀರು ಕೊಡ್ತಾಯಿದ್ವಿ. ಆಮೇಲೆ ಪಕ್ಕದಳ್ಳಿಯಿಂದ ಬೋರ್ವೆಲ್ ನೀರನ್ನು ತಂದು ಬಳಸಲಿಕ್ಕೆ ಕೊಡ್ತಾಯಿದ್ವಿ. ಇದು ತಿಳಿಯಾಗೋವರೆಗೂ ಈ ಥರ ನಾವು ಪಂಚಾಯತಿಯಿಂದ ಮೇಂಟೈನ್ ಮಾಡ್ತಾಯಿದ್ದೀವಿ. ನೋಡೋಣ ಮುಂದಿನ ದಿನಗಳಿಗೆ ಕೆಲವ್ರನ್ನ ಡಿಸ್ಚಾರ್ಜ್ ಮಾಡ್ತಾಯಿದ್ದಾರೆ. ಇವಾಗ ಸಂಜೆ ಒಳಗೆ ಡಾಕ್ಟರ್ ಇದ್ರಲ್ಲ ಇಲ್ಲಿವರೆಗೂ, ಅವರು ಸಂಜೆ ಒಳಗೆ ಡಿಸ್ಚಾರ್ಜ್. ಜೋಳದಾಳದಲ್ಲಿ ಕಲುಷಿತ ನೀರು ಕುಡಿಯೋದ್ರಿಂದ, ಈಗಾಗಲೇ ಅದನ್ನು ಸೇವಿಸಿರೋದ್ರಿಂದ 38ಕ್ಕೂ ಹೆಚ್ಚು ಜನ ಈಗ ಅಸ್ವಸ್ಥರಾಗಿದ್ದಾರೆ. ಬೇರೆ ಬೇರೆ ಕಡೆ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅಲ್ಲಿ ಹಾಗಾದ್ರೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಜೋಳದಾಳ್ ಗ್ರಾಮದಿಂದನೇ ನಮ್ಮ ರಿಪೋರ್ಟರ್ ವಿನಯ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ನೀರನ್ನು ಕುಡಿದು ಅಸ್ವಸ್ಥರಾಗಿರುವಂಥ 38 ಜನರು ಅಸ್ವಸ್ಥರಾಗಿರುವಂಥ ಘಟನೆ ಈಗ ದಾವಣಗೆರೆ ಜಿಲ್ಲೆಯ ಜೋಳದಾಳ್ ಗ್ರಾಮದಲ್ಲಿ ನಡೆದಿದೆ. ಅಂದರೆ ಚನ್ನಗಿರಿ ತಾಲೂಕಿನ ಜೋಳದಾಳ್ ಗ್ರಾಮ ಇದೆ. ಆ ಗ್ರಾಮದಲ್ಲಿದ್ದೇವೆ. ಇವತ್ತು ಏನು ಬೆಳಗ್ಗಿನ ಜಾವ ನಡೆದಂತಹ ಏನು ಘಟನೆ ಏನಿದೆ ಅಂದರೆ ನೀರಿನ ಕಲುಷಿತ ನೀರನ್ನು ಕುಡಿದಂತಹ ಜನರು ಈಗ 38 ಜನರು ಈಗ ಶಿವಮೊಗ್ಗ ಆಗಿರ್ಬೋದು, ಹಾಗೆ ಚನ್ನಗಿರಿ ಆಗಿರ್ಬೋದು, ಹಾಗೆ ಭದ್ರಾವತಿ ಆಗಿರ್ಬೋದು, ಈ 3 ಕಡೆಗಳಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ಪರಿಸ್ಥಿತಿಯಲ್ಲಿ ಈಗ ಏನು ಬೆಳಗಿನ ಜಾವ 33 ಜನ ಇದ್ದರು, ಈಗ 38 ಜನರಿಗೆ ಈಗ ಅಸ್ವಸ್ಥರಾಗಿರೋದು. ಜೊತೆಗೆ ಈಗ ಒಬ್ಬ ಅಜ್ಜಿಯನ್ನು ಕೂಡ ಈಗ ಸದ್ಯಕ್ಕೆ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಂಡ ನಂತರ ಅವರನ್ನು ಈಗ ಆಸ್ಪತ್ರೆಗೆ ಏನು ಕರೆದೊಯ್ಯಲಾಗಿದೆ. ಈಗ ಏನು ಜೋಳದಾಳ ಗ್ರಾಮದಲ್ಲಿ ಈ ಘಟನೆಗೆ ಕಾರಣವಾದಂತಹ ಏನು ಏರಿಯಾ ಇದೆ ಅಂದರೆ, ಈ ಜೋಳದಾಳ ಗ್ರಾಮದಲ್ಲಿ 300ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಈ 300ಕ್ಕೂ ಹೆಚ್ಚು ಮನೆಗಳಲ್ಲಿ ಈಗ ಒಂದು 5-6 ಮನೆಗಳಲ್ಲಿ ಈ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದರೆ ಕಾಲಾರ ಹೋಲುವಂತಹ ಲಕ್ಷಣಗಳು ಕಾಣಿಸ್ತಾ ಇದ್ದಾರೆ. ವೈದ್ಯರು ಕೂಡ ಈ ಬಗ್ಗೆ ಕೂಡ ಏನು ಕಾಲಾರ ಇರ್ಬೋದು ಅನ್ನೋದೊಂದು ಜೊತೆಗೆ ಈ ಒಂದಿಷ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ರಕ್ತದ ಪರೀಕ್ಷೆ ಆಗಿರ್ಬೋದು, ವಾಂತಿ ಮಾಡಿದಂತಹ ಪರೀಕ್ಷೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಈಗ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಗ್ರಾಮಸ್ಥರು ಕೂಡ ಈಗ ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಒಂದೇ ಮನೆಯಲ್ಲಿ 5 ಜನರು ಕೂಡ ಅಸ್ವಸ್ಥರಾಗಿರ್ಬೋದು. ನೀವು ನೋಡ್ತಾ ಇರ್ಬೋದು, ಇದೇ ಮನೆ ಏನಿದೆ, ಈ ಮನೆಯಲ್ಲಿ ಇರುವಂಥ 5 ಜನರಿಗೆ ಈ ಕಾಲಾರ ರೋಗದ ಲಕ್ಷಣಗಳು ಕಾಣಿಸ್ಕೊಂಡಿದೆ. ಇದಕ್ಕೆಲ್ಲ ಕಾರಣ ಏನಂದರೆ, ಈ ಏನು ಊರಿದೆ, ಊರಿನಲ್ಲಿರುವಂಥ ನೀರಿನ ಪೈಪ್ ಏನಿದೆ ಅದು ಚರಂಡಿಗೆ ಸಮೀಪ ಇರೋದ್ರಿಂದ ಆ ನೀರು ಸೇರಿಕೊಂಡು ಈ ರೀತಿ ಆಗಿದೆ ಅನ್ನೋದು ಕೂಡ ಹೇಳ್ತಾರೆ. ಇದ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿದ್ದು ಏನು ಪರಿಸ್ಥಿತಿಯನ್ನು ಗಮನ ಹರಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ PDO ಆಗಿರ್ಬೋದು, ಎಲ್ಲರೂ ಕೂಡ ಈಗ ಸದ್ಯಕ್ಕೆ ಬಂದು ಮೊಕ್ಕಮನ್ನು ಹೂಡಿದ್ದಾರೆ. ಹಾಗೆ ಒಂದು ಏನು ಆಂಬುಲೆನ್ಸನ್ನು ಕೂಡ ಈಗ ಸದ್ಯಕ್ಕೆ ಈ ಜಾಗದಲ್ಲಿ ಇರಿಸಿ ಎಲ್ಲ ರೀತಿಯ ಗಮನವನ್ನು ಹರಿಸ್ತಾ ಇದೆ. ಹಾಗೆ ಒಂದಿಷ್ಟು ಏನು ಜನರು ಇದ್ದಾರೆ ಅವರನ್ನು ಆರೋಗ್ಯ ತಪಾಸಣೆ ಕೂಡ ನಡೆಸ್ತಾ ಇದೆ. ಇಲ್ಲಿ ಆಶಾ ಕಾರ್ಯಕರ್ತರನ್ನು ಕೂಡ ಕರೆಸಿ ಅವರಿಂದಾಗಿ ಯಾವ್ಯಾವ ರೀತಿ ಯಾರಿಗಾರು ಈ ರೀತಿಯ ರೋಗ ಲಕ್ಷಣಗಳು ಕಾಣಿಸ್ತಿದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರನ್ನು ಎಲ್ಲರಿಗೂ ಕೂಡ ಮನವರಿಕೆ ಮಾಡ್ತಾ ಇದ್ದಾರೆ. ಯಾರಿಗಾರು ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಸೀದಾ ಏನು ತಕ್ಷಣ ನಮಗೆ ತಿಳಿಸಿ ಅನ್ನೋದ್ರ ಬಗ್ಗೆನೂ ಕೂಡ ಅರಿವನ್ನು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಏನು ಈ ಮನೆ ಇದೆ, ಈ ಮನೆಯಲ್ಲಿ 5 ಜನರು
5 ಜನರಿಗೂ ಕೂಡ ಒಂದೇ ಬಾರಿಗೆ ಈ ರೋಗ ಲಕ್ಷಣ ಕಾಣಿಸಿದ್ದು. ಈಗ ಎಲ್ಲರನ್ನೂ ಕೂಡ ಸ್ಥಳೀಯ ಚನ್ನಗಿರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಜೊತೆಗೆ ಇನ್ನೊಂದು ಉಳುಕಿದ್ದ 30 ಜನರನ್ನು ಈಗ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ ಆಗಿರ್ಬೋದು, ಹಾಗೆ ಭದ್ರಾವತಿಯ ಆಸ್ಪತ್ರೆ ಆಗಿರ್ಬೋದು, ಹಾಗೆ ಶಿವಮೊಗ್ಗದಲ್ಲಿರುವಂಥ NH ಆಸ್ಪತ್ರೆಗೂ ಕೂಡ ಈಗ ರವಾನೆ ಮಾಡಿ ಅಲ್ಲಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಏನು ಈ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಏನು ಪೈಪ್ಲೈನ್ ಏನಿದೆ, ಆ ಪೈಪ್ಲೈನಿಗೆ ಚರಂಡಿ ನೀರು ಸೇರೋದ್ರಿಂದ ಈ ರೀತಿ ಆಗಿದೆ ಅನ್ನೋದು ಇಲ್ಲಿಗೆ ಸ್ಥಳೀಯರು ಹೇಳ್ತಾ ಇರೋದು. ಸದ್ಯಕ್ಕೆ ಈಗ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಏನು ಆಂಬ್ಯುಲೆನ್ಸ್ ಆಗಿರ್ಬೋದು, ಹಾಗೆ ಜೊತೆಗೆ ಕುಡಿಯೋ ನೀರಿಗೂ ಕೂಡ ಬೇರೆ ಕಡೆಯಿಂದ ತರಿಸಿ ಅವರಿಗೆ ಕುಡಿಯುವಂಥ ವ್ಯವಸ್ಥೆ ಮಾಡಿಕೊಡೋಕೆ ಆಗ್ತಾ ಇದೆ. ಹಾಗೆ ಈಗ ಬಂದಿರುವಂಥ ನೀರನ್ನು ಈಗ ಆಲ್ರೆಡಿ ಬಂದ್ ಮಾಡಲಾಗಿದೆ. ಹಾಗಾಗಿ ಯಾವ ರೀತಿ ತೊಂದರೆ ಇಲ್ಲ. ಎಲ್ಲರೂ ಕೂಡ ಈಗ ಚೇತರಿಕೆಗೊಳ್ತಾ ಇದ್ದಾರೆ ಅಂತ ಈ ಭಾಗದ ಜನರು ಮಾತಾಡ್ತಾ ಇರೋದು. ಆದರೆ ಜೊತೆಗೆ ಈಗ ಸದ್ಯಕ್ಕೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಹಾಗೆ DHO ಆಗಿರ್ಬೋದು, ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದು ಎಲ್ಲರನ್ನ ಗಮನ ಹರಿಸ್ತಾ ಇದ್ದಾರೆ. ಹಾಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಿನಯ್ ಪುರ್ದಾಳು, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.